ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಈ ವಿಡಿಯೋ ನೆನ್ನೆ ವಿಡಿಯೋ ಕಂಟಿನ್ಯೂಷನು. ಈ ವಿಡಿಯೋ 30 years ಆ್ಯಂಡ್ ಎಬೋ ಇರೋರ್ಗಷ್ಟೇ. ಸೊ ನೀವು ಒಂದ್ಸಲಿ ಚಿಕ್ಕದಾಗಿ ಯೋಚನೆ ಮಾಡಿ. ನೀವು ವರ್ಕ್ ಮಾಡ್ತಿರೋ ಕಂಪನಿ ಆಗಿರ್ಬೋದು, ಇಲ್ಲ ಅಂತ ಅಂದರೆ ನೀವು ವರ್ಕ್ ಮಾಡ್ತಿರೋ ಪ್ಲೇಸು, ಯಾರೋ ಒಬ್ರು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋ ಒಂದು ಕನಸು. ಸೊ ಸ್ಟಾರ್ಟ್ ಮಾಡಿದ್ರು, ಅದನ್ನ ಆಮೇಲೆ ಚೆನ್ನಾಗಿ ಮಾಡಿದ್ರು, ಆಯ್ತಾ? ಸೊ ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ಟಾರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ಏನಾದರೂ ಸ್ಟಾರ್ಟ್ ಮಾಡ್ರಪ್ಪ, ಜೀವನದಲ್ಲಿ ನೀವು ಏನು ಬೇಕಾದರೂ ಸ್ಟಾರ್ಟ್ ಮಾಡ್ರಿ. ಬಟ್ ಇದು ನಾನು ಏನಕ್ಕೆ 30 years ಮೇಲೆ ಇರೋರಿಗೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, 30 years ಒಳಗಡೆ ಇರೋರಿಗೆ ತುಂಬಾ ಏನೋ ಸ್ಟೆಬಿಲಿಟಿ ಇರೋದಿಲ್ಲ ಏನು ಸ್ಟಾರ್ಟ್ ಮಾಡೋದಕ್ಕೂ. ಸೊ ಅವ್ರಿಗೆ ಸ್ಟಾರ್ಟಿಂಗ್ ಇಂದಾನೆ ಏನು ಹೇಳ್ಕೊಟ್ಬಿಟ್ಟಿರ್ತಾರೆ ಅಂತಂದ್ರೆ, ಎಜುಕೇಶನ್ ಮುಗಿಸಿದ ತಕ್ಷಣ ನಮಗೆ ಕೆಲಸ ಸಿಗುತ್ತೆ, ನಾವು ಕಾರ್ಪೊರೇಟಲ್ಲಿ ಹಂಗೆ ಸಾಧನೆ ಮಾಡ್ಬಿಡ್ತೀವಿ, ಹಿಂಗೆ ಸಾಧನೆ ಮಾಡ್ಬಿಡ್ತೀವಿ. ಸೊ ಆ 30 ವರ್ಷದೊಳಗೆ ಅವರು ಅನುಭವಿಸೋ ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡ್ಬಿಡ್ತೀವಿ. ಬಟ್ 30 years ತುಂಬಾ ಇಂಪಾರ್ಟೆಂಟು. ಆ 30 years ಆದ್ಮೇಲೆ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ವರ್ಷ 3 ವರ್ಷ ವಿದ್ಯೆ ಕೈಯಲ್ಲಿ ಇರುತ್ತೆ. ಅವಾಗ ನೀ ಎಷ್ಟು ಹಾರ್ಡ್ ಆಗಬೇಕು ಅಂತಂದ್ರೆ, ಯಾರು ಏನು ಡಿಮೋಟಿವೇಟ್ ಮಾಡಿದ್ರು, ಯಾರು ಏನು ಹೇಳಿದ್ರು ಕೇಳಬಾರ್ದು. ನೀನೇನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀಯ ಅದನ್ನ ಸ್ಟಾರ್ಟ್ ಮಾಡು, ಚಿಕ್ಕದಾಗಿ ಸ್ಟಾರ್ಟ್ ಮಾಡು. ಸೊ ನೆನ್ನೆ ವಿಡಿಯೋದಲ್ಲಿ ನಾನು ಹೇಳ್ದಂಗೆನೆ ನಾನು ಎಷ್ಟೊಂದು ಎಕ್ಸಾಂಪಲ್ಸು ಹಾಕಿದ್ದೀನಿ ಆ ವಿಡಿಯೋದಲ್ಲಿ. ಸೊ ಅವರೆಲ್ಲರೂ ಅಷ್ಟೇ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿದ್ದು, ಆಯ್ತಾ? ಸೊ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಏನಂತೀರಾ? ಕಮೆಂಟ್ ಮಾಡಿ.